1971ರಲ್ಲಿ ರೋಡ್ ಐಲ್ಯಾಂಡ್ನ ಆ್ಯರಿಸ್ವಿಲ್ನ ಒಂದು ಶಾಂತವಾದ ಕಣಿವೆಯಲ್ಲಿ ಪೆರಾನ್ ಕುಟುಂಬ, ಅದರಲ್ಲಿ ರೋಜರ್, ಕ್ಯಾರೋಲಿನ್ ಮತ್ತು ಅವರ 5 ಹೆಣ್ಣು ಮಕ್ಕಳಾದಂಥ ಆಂಡ್ರಿಯಾ, ನ್ಯಾನ್ಸಿ, ಕ್ರಿಸ್ಟೀನ್, ಸಿಂಡಿ ಮತ್ತು ಏಪ್ರಿಲ್ ಇವರೆಲ್ಲ 18ನೇ ಶತಮಾನದ ಹಳೆಯ ಫಾರ್ಮ್ ಹೌಸ್ಗೆ ಸ್ಥಳಾಂತರಗೊಂಡರು. ಈ ಮನೆ ಹೊರಗಿನಿಂದ ಮರದ ಗೋಡೆಗಳಿಂದ ಕೂಡಿದಂಥ ದೊಡ್ಡ ಕಿಟಕಿಗಳಿಂದ ಕಂಗೊಳಿಸುವಂಥ ಹಚ್ಚ ಹಸಿರಿನ ತೋಟದಿಂದ ಸುತ್ತೂರಿದಂಥ ಒಂದು ಸುಂದರ ಚಿತ್ರದಂತೆ ಕಾಣ್ತಾ ಇತ್ತು. ಕುಟುಂಬವು ಹೊಸ ಜೀವನಕ್ಕಾಗಿ ಉತ್ಸಾಹದಿಂದಿತ್ತು. ಆದರೆ ಆ ಮನೆಯ ಒಳಗಿನ ಕತ್ತಲೆಯ ರಹಸ್ಯವನ್ನು ಅವರು ಊಹೆ ಮಾಡಿರಲಿಲ್ಲ. ಮೊದಲ ದಿನದಿಂದಲೇ ವಿಚಿತ್ರ ಘಟನೆಗಳು ಆರಂಭವಾದವು. ಮಕ್ಕಳು ರಾತ್ರಿಯಲ್ಲಿ ಯಾರೋ ನಡೆದಾಡುವಂಥ ಕಾಲಿನ ಶಬ್ದಗಳನ್ನು ಕೇಳಿದರು. ಆದರೆ ಹೊರಗೆ ಬಂದು ಕೊಠಡಿಗಳನ್ನು ಪರಿಶೀಲಿಸಿದಾಗ ಅಲ್ಲಿ ಯಾರೂ ಕೂಡ ಇರಲಿಲ್ಲ. ಕಿಟಕಿಗಳು ಗಾಳಿ ಇಲ್ಲದೆ ತಾವಾಗಿಯೇ ತೆರೆದುಕೊಂಡವು ಮತ್ತು ಬಾಗಿಲುಗಳು ತೆರೆದಂತೆ ಶಬ್ದ, ಅದು ಯಾವುದೋ ಕಾಣದ ಶಕ್ತಿಯಿಂದ ತೆರೆದಂತೆ. ಕ್ಯಾರೋಲಿನ್ ತಾಯಿಯಾಗಿ ತನ್ನ ಮಕ್ಕಳ ಭಯವನ್ನು ಶಾಂತಗೊಳಿಸಲು ಯತ್ನಿಸಿದಳು. ಆದರೆ ಆಕೆಯ ಸ್ವಂತ ಹೃದಯವು ಭಯದಿಂದ ತುಡಿಯಿತು. ಒಂದು ರಾತ್ರಿ ಕಿಚನ್ನಿಂದ ಕೆಟ್ಟ ವಾಸನೆ, ಕೊಳೆತ ಮಾಂಸದಂತಹ ತೇವಾದ ಗಂಧಕದಂತಹ ವಾಸನೆ ಮನೆಯದಾದ್ಯಂತ ಹರಡಿತು. ರೋಜರ್ ಅದನ್ನು ಹುಡುಕಿದಾಗ ಯಾವುದೇ ಕಾರಣ ಕಂಡು ಬರಲಿಲ್ಲ. ಒಂದು ರೀತಿ ಗಾಳಿಯೇ ಕೆಟ್ಟಂತೆ ಭಾಸವಾಯಿತು. ಒಂದು ದಿನ ಮಕ್ಕಳ ಆಟದ ಕೊಠಡಿಯಲ್ಲಿ ಒಂದು ಹಳೆಯ ಗಡಿಯಾರವು ರಾತ್ರಿ 3:07ಕ್ಕೆ ತಾನಾಗಿಯೇ ನಿಂತಿತು. ಪ್ರತಿ ರಾತ್ರಿಯೂ ಅದೇ ಸಮಯಕ್ಕೆ ಮತ್ತೆ ಮತ್ತೆ ನಿಲ್ತಾ ಇತ್ತು. ಈ ಘಟನೆಗಳು ಕೇವಲ ಆರಂಭವಷ್ಟೇ ಆಗಿದ್ವು. ಕೆಲವೇ ದಿನಗಳಲ್ಲಿ ಭಯಾನಕತೆ ತೀವ್ರವಾಯಿತು. ಸಿಂಡಿ, 8 ವರ್ಷದ ಮಗಳು, ಒಂದು ರಾತ್ರಿ ತನ್ನ ಕೊಠಡಿಯ ಗೋಡೆಯಿಂದ ಗುಸುಗುಸುವಂಥ ಧ್ವನಿಯನ್ನು ಕೇಳಿದ್ಲು. ನಿನ್ನನ್ನು ಕಾಣುತ್ತಿದ್ದೇನೆ, ನೀನು ನನ್ನದು ಎಂಬಂತೆ ಆ ಧ್ವನಿಯು ಆಕೆಯನ್ನು ಕಾಡಿತು. ಆಕೆ ಕಿರ್ಚಿಕೊಂಡಾಗ ಧ್ವನಿಯು ಕಣ್ಮರೆಯಾಯಿತು. ಆದರೆ ಆಕೆಯ ಕಿಟಕಿಯಿಂದ ಒಂದು ಕಪ್ಪಾದ ರೂಪ, ಕೊಳೆತಂಥ ಮುಖ, ಖಾಲಿಯಾದ ಕಣ್ಣುಗಳು ಮತ್ತು ಒಂದು ದುಷ್ಟವಾದ ನಗು ಆಕೆಯನ್ನೇ ದಿಟ್ಟಿಸುತ್ತಾ ಇತ್ತು. ಆಗ ದೊಡ್ಡ ಮಗಳಾದಂಥ ಆಂಡ್ರಿಯಾ ತನ್ನ ತಂಗಿಯನ್ನು ರಕ್ಷಿಸಲು ಓಡಿ ಬಂದಳು. ಆಗ ಆ ರೂಪವು ತಕ್ಷಣ ಕಿಟಕಿಯಿಂದ ಕಣ್ಮರೆಯಾಯಿತು. ಇನ್ನೊಬ್ಬಳು ಮಗಳು ಕ್ಯಾರೋಲಿನ್ಗೆ ಆ ರಾತ್ರಿಗಳು ಭಯಾನಕವಾಗಿದ್ವು. ಆಕೆಯ ಮೇಲೆ ಯಾರೋ ಕುಳಿತಂತೆ ಭಾಸವಾಗ್ತಾ ಇತ್ತು. ಆಕೆಯ ಎದೆಯ ಮೇಲೆ ಒಂದು ಭಾರವಾದ ಶಕ್ತಿಯು ಒತ್ತುತ್ತಿತ್ತು, ಆಕೆಯನ್ನು ಉಸಿರುಗಟ್ಟಿಸುವಂತೆ. ಆದರೆ ಆಕೆ ಕಣ್ಣು ತೆರೆದಾಗ ಅಲ್ಲಿ ಯಾರೂ ಕೂಡ ಇರಲಿಲ್ಲ. ಆದರೆ ಆಕೆಯ ದೇಹದ ಮೇಲೆ ನೀಲಿಯಾದ ಗಾಯಗಳು, ಯಾರೋ ಗೀಚಿದಂತೆ ಗುರುತುಗಳು ಕಾಣಿಸಿಕೊಂಡವು. ಇನ್ನೊಬ್ಬಳು ಮಗಳು ನ್ಯಾನ್ಸಿಯ ಒಂದು ರಾತ್ರಿಯ ಅನುಭವವು ಇನ್ನಷ್ಟು ಭಯಾನಕವಾಗಿತ್ತು. ಆಕೆಯ ಕೊಠಡಿಯಲ್ಲಿ ಒಂದು ಕಾಣದಂಥ ಶಕ್ತಿಯು ಆಕೆಯ ಕೂದಲನ್ನು ಎಳೆಯಿತು. ಆಕೆಯನ್ನು ಹಾಸಿಗೆಯಿಂದ ಕೆಳಗೆ ಎಳೆಯಲು ಪ್ರಯತ್ನಿಸುತ್ತಿತ್ತು. ಆಕೆ ಕಿರುಚಿಕೊಂಡು ಓಡಿದಾಗ ಆ ಶಕ್ತಿಯು ಆಕೆಯನ್ನು ಬಿಟ್ಟಿತು. ಆದರೆ ಆಕೆಯ ಒಂದು ಹಿಡಿ ಕೂದಲು ಕಿತ್ತಂತೆ ಭಾಸವಾಗಿತ್ತು. ಇನ್ನೊಬ್ಬಳು ಮಗಳು ಕ್ರಿಸ್ಟಿನ್ ಒಂದು ರಾತ್ರಿ ತನ್ನ ಹಾಸಿಗೆಯ ಕೆಳಗಿನಿಂದ ಯಾರೋ ಒಂದು ಕೈಯಿಂದ ಅವಳ ಕಾಲನ್ನು ಹಿಡಿದಂತೆ ಭಾಸವಾಯಿತು. ಅದು ಒಂದು ತಣ್ಣಗಿರುವಂತಹ ಕೊಳೆತಂತಹ ಕೈ ಆಕೆಯನ್ನು ಕೆಳಗಿನ ಕತ್ತಲೆಗೆ ಎಳೆಯಲು ಪ್ರಯತ್ನಿಸ್ತಾ ಇತ್ತು. ಇನ್ನು ಏಪ್ರಿಲ್, ಈಕೆ ಎಲ್ಲರಿಗಿಂತಲೂ ಚಿಕ್ಕವಳು. ತನ್ನ ಗೊಂಬೆಯೊಂದಿಗೆ ಆಟವಾಡುವಾಗ ಗೊಂಬೆಯು ತಾನಾಗಿಯೇ ತಲೆ ಆಡಿಸ್ತಾ ಇತ್ತು. ಇದು ನಿಮ್ಮ ಮನೆಯಲ್ಲ, ಇದು ನನ್ನ ಮನೆಯಾಗಿದೆ ಎಂಬಂಥ ಗುಸುಗುಸುವಂಥ ಧ್ವನಿಯು ಆಕೆಯ ಕಿವಿಗೆ ಬಿತ್ತು. ಸ್ಥಳೀಯರಿಂದ ಆ ಕುಟುಂಬಕ್ಕೆ ಆ ಮನೆಯ ಭಯಾನಕ ಇತಿಹಾಸ ತಿಳಿಯಿತು. ಅಂದರೆ 19ನೇ ಶತಮಾನದಲ್ಲಿ ಬತ್ಷೆಬಾ ಶರ್ಮನ್ ಎಂಬ ಮಹಿಳೆ ಆ ಮನೆಯಲ್ಲಿ ವಾಸ ಮಾಡ್ತಾ ಇದ್ಲು. ಆಕೆಯನ್ನು ಕೆಲವರು ಮಾಟಗಾತಿ ಎಂದು, ಇನ್ನು ಕೆಲವರು ತನ್ನ ಆತ್ಮವನ್ನು ರಾಕ್ಷಸರಿಗೆ ಮಾರಿದಂಥ ಕ್ರೂರ ಮಹಿಳೆ ಎಂದು ಭಾವಿಸಿದ್ದರು. ಆಕೆಯ ಕೃತ್ಯಗಳು ಕೂಡ ಭಯಾನಕವಾಗಿದ್ವು. ತನ್ನ ಸ್ವಂತ ಮಗುವಿನ ಬಲಿಯಿಂದ ಹಿಡಿದು ಶಾಪಗ್ರಸ್ತ ಆಚರಣೆಗಳವರೆಗೆ. ಆಕೆಯ ಮರಣದ ನಂತರ ಆಕೆಯ ಆತ್ಮವು ಅದೇ ಮನೆಯಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು. ಆಕೆಯ ಶಾಪವು ಆ ಮನೆಯನ್ನು ಕಾಡ್ತಾ ಇತ್ತು ಮತ್ತು ಯಾರೇ ಆ ಮನೆಗೆ ಬಂದರೂ ಕೂಡ ಅವರ ಜೀವನವನ್ನು ತನ್ನ ಶಾಪದ ಭಾಗವಾಗಿರಿಸಿಕೊಂಡಿದ್ದಳು. ಗೋಡೆಗಳಿಂದ ರಕ್ತದಂಥ ದ್ರವ ಸೋರ್ತಾ ಇತ್ತು. ಕಿಟಕಿಗಳಿಂದ ಆಕೆಯ ರೂಪವು ರಾತ್ರಿಯಲ್ಲಿ ಕಾಣಿಸಿಕೊಳ್ತಾ ಇತ್ತು ಮತ್ತು ಒಂದು ಗಂಧಕದಂಥ ಕೆಟ್ಟ ವಾಸನೆಯು ಮನೆಯನ್ನು ಆವರಿಸ್ತಾ ಇತ್ತು. ಸ್ಥಳೀಯರು ಆ ಮನೆಯ ಬಗ್ಗೆ ಮಾತನಾಡಲು ಭಯಪಡ್ತಾ ಇದ್ರು. ಆದರೆ ಕೆಲವರು ಗುಸುಗುಸುವಂತೆ ಹೇಳ್ತಾ ಇದ್ರು, ಈ ಮನೆಯಲ್ಲಿ ಬೆತ್ಷೆಬಳ ಆತ್ಮವು ಇನ್ನೂ ಜೀವಂತವಾಗಿದೆ ಅಂತ, ಆಕೆ ಎಂದಿಗೂ ಬಿಡುವುದಿಲ್ಲ ಅಂತ. ಕೊನೆಗೆ ಹತಾಶೆಯಿಂದ ಕೂಡಿದಂಥ ಪೆರಾನ್ ಕುಟುಂಬ ಖ್ಯಾತ ಭೂತ ವಿಜ್ಞಾನಿಗಳಾದಂಥ ಎಡ್ ಮತ್ತು ಲೋರೆನ್ ವಾರೆನ್ ರವರನ್ನು ಕರೆದರು. ಎಡ್ ಒಬ್ಬ ಭೂತ ವಿಜ್ಞಾನಿ ಮತ್ತು ಲೋರೆನ್ ಒಬ್ಬಳು ಆಧ್ಯಾತ್ಮಿಕ ದೃಷ್ಟಿಗೋಚರಕಾರಿಣಿಯಾಗಿದ್ಲು. ಆ ಮನೆಗೆ ಅವರು ಕಾಲಿಟ್ಟ ಕ್ಷಣವೇ ಒಂದು ಕೆಟ್ಟ ರಾಕ್ಷಸಿ ಶಕ್ತಿಯ ಉಪಸ್ಥಿತಿಯನ್ನು ಗ್ರಹಿಸಿದ್ರು. ಇನ್ನು ಲೋರೆನ್ಗೆ ಒಂದು ದೃಷ್ಟಿಯಲ್ಲಿ ಬತ್ಷೆಬಳ ಆತ್ಮವು ಕ್ಯಾರೋಲಿನ್ ರವರ ದೇಹವನ್ನು ಆವರಿಸಲು ಯತ್ನಿಸುತ್ತಿರುವುದು ಕಾಣಿಸ್ತಾ ಇತ್ತು. ಆ ಶಕ್ತಿಯು ಕೇವಲ ಒಂದು ಆತ್ಮವಾಗಿರಲಿಲ್ಲ, ಅದು ಒಂದು ರಾಕ್ಷಸಿ ಶಕ್ತಿಯಿಂದ ಕೂಡಿತ್ತು. ಇಡೀ ಕುಟುಂಬವನ್ನು ತನ್ನ ಕೈ ಉಂಗುರವಾಗಿಸಲು ಬಯಸಿತ್ತು.
ಇನ್ನು ಲೋರೈನ್ಗೆ ಆ ಮನೆಯ ಕೆಳಗಿನ ತೊಟ್ಟಿಯಲ್ಲಿ ಒಂದು ಕತ್ತಲೆಯ ಗುಂಡಿಯಂತಹ ಸ್ಥಳ ಬತ್ಷೆಬಳ ಶಾಪದ ಮೂಲವಿರುವಂತೆ ಭಾಸವಾಯಿತು. ಆ ತೊಟ್ಟಿಯಿಂದ ಒಂದು ಭಯಾನಕ ಶಕ್ತಿಯು ಹೊರಹೊಮ್ಮುತ್ತಾ ಇತ್ತು. ಅದು ಮನೆಯ ಗಾಳಿಯನ್ನು ವಿಷಕಾರಿಯಾಗಿಸ್ತಾ ಇತ್ತು. ವಾರೆನ್ ರವರು ತಮ್ಮ ತಂಡದೊಂದಿಗೆ ಒಂದು ಭೂತೋಚ್ಚಾಟನೆಯನ್ನು ತಯಾರು ಮಾಡಿದ್ರು. ಅವರು ಕ್ರಿಶ್ಚಿಯನ್ ಆಚರಣೆಗಳನ್ನು ಬಳಸಿ ಪವಿತ್ರ ಜಲ, ಕ್ರಾಸ್ ಮತ್ತು ಪ್ರಾರ್ಥನೆಗಳಿಂದ ಆ ಮನೆಯನ್ನು ಶುದ್ಧೀಕರಿಸಲು ಯತ್ನಿಸಿದರು. ಆದರೆ ಈ ಶಕ್ತಿಯು ಅವರ ಎಲ್ಲ ಅನುಭವಗಳಿಗಿಂತಲೂ ಭಯಾನಕವಾಗಿತ್ತು. ಹೌದು, ಆ ಭೂತೋಚ್ಚಾಟನೆಯ ಸಮಯದಲ್ಲಿ ಮನೆಯ ಗಾಳಿಯು ಕಲ್ಲಿನಂತೆ ತಣ್ಣಗಾಯಿತು. ಕಿಟಕಿಗಳು ಕಂಪಿಸಿದವು ಮತ್ತು ಒಂದು ಗಂಧಕದಂಥ ವಾಸನೆಯು ಮನೆಯನ್ನು ತುಂಬಿತು. ಕ್ಯಾರೋಲಿನ್ ರವರ ದೇಹವು ಬಹಳಷ್ಟು ಶಕ್ತಿಯಿಂದ ಕೂಡಿದಂತೆ ಕಾಣಿಸಿತು. ಆಕೆಯ ಧ್ವನಿಯು ಗಂಟಲಿನಿಂದ ಗೊರಕೆಯಂತೆ ಬದಲಾಯಿತು. ನೀವೆಲ್ಲರೂ ಇಲ್ಲಿ ಸಾಯುವಿರಿ ಎಂಬಂತೆ ಆಕೆಯ ಕಣ್ಣುಗಳು ಕಪ್ಪಾಗಿ ಒಂದು ದುಷ್ಟ ನಗುವಿನೊಂದಿಗೆ ಎಲ್ಲರನ್ನ ದಿಟ್ಟಿಸಿದವು. ಮಕ್ಕಳು ಕಿರಿಚಿಕೊಂಡರು, ಗೋಡೆಗಳು ಕಂಪಿಸಿದವು ಮತ್ತು ಒಂದು ಕಾಣದ ಶಕ್ತಿಯು ಎಡ್ ವಾರೆನ್ ರವರನ್ನು ಗೋಡೆಗೆ ಎಸೆಯಿತು. ಇನ್ನು ಲೋರೈನ್ ತನ್ನ ಆಧ್ಯಾತ್ಮಿಕ ಶಕ್ತಿಯಿಂದ ಕ್ಯಾರೋಲಿನ್ ರವರ ದೇಹವನ್ನು ಆ ರಾಕ್ಷಸಿ ಶಕ್ತಿಯಿಂದ ರಕ್ಷಿಸಲು ಯತ್ನಿಸಿದಳು. ಆಕೆಯ ಪ್ರಾರ್ಥನೆಯ ಶಕ್ತಿಯಿಂದ ಆ ರಾಕ್ಷಸಿ ಶಕ್ತಿಯು ತಾತ್ಕಾಲಿಕವಾಗಿ ತಡೆಯಲ್ಪಟ್ಟಿತು, ಆದರೆ ಸಂಪೂರ್ಣವಾಗಿ ಓಡಿಸಲಾಗಲಿಲ್ಲ. ಭೂತೋಚ್ಚಾಟನೆಯ ಸಮಯದಲ್ಲಿ ಒಂದು ಕಿಟಕಿಯಿಂದ ಒಂದು ಕಪ್ಪಾದ ರೂಪವು ಕಾಣಿಸಿಕೊಂಡಿತು. ಅದು ಬತ್ಷೆಬಳ ರೂಪ, ಕೊಳೆತ ಮುಖದೊಂದಿಗೆ ಎಲ್ಲರನ್ನ ದಿಟ್ಟಿಸುತ್ತಾ ಇತ್ತು. ಇನ್ನು ಆ ರೂಪವು ಈ ಮನೆ ನನ್ನದು ಎಂದು ಜೋರಾಗಿ ಹೇಳ್ತಾ ಇತ್ತು ಮತ್ತು ಕ್ಷಣಕಾಲಕ್ಕೆ ಎಲ್ಲರೂ ತಮ್ಮ ಜೀವಕ್ಕಾಗಿ ಭಯಪಟ್ಟರು. ಅಂತಿಮವಾಗಿ ಹೇಗೋ ಪೆರಾನ್ ಕುಟುಂಬವು ಆ ಮನೆಯಿಂದ ಹೊರಬಂದಿತು. ಆದರೆ ಬತ್ಷೆಬಳ ಆತ್ಮದ ಛಾಯೆ ಅವರನ್ನು ಸಂಪೂರ್ಣವಾಗಿ ಬಿಟ್ಟಿರಲಿಲ್ಲ. ಕ್ಯಾರೋಲಿನ್ಗೆ ರಾತ್ರಿಗಳಲ್ಲಿ ಆ ಗುಸುಗುಸುವಂಥ ಧ್ವನಿಗಳು ಮತ್ತೆ ಕೇಳಿಸ್ತಾ ಇದ್ವು, ನಾನು ಇನ್ನೂ ಇಲ್ಲಿಯೇ ಇದ್ದೇನೆ ಎಂಬಂತೆ. ಸಿಂಡಿ ಮತ್ತು ಏಪ್ರಿಲ್ ಕೆಲವೊಮ್ಮೆ ಕಿಟಕಿಯ ಹೊರಗೆ ಒಂದು ಕಪ್ಪಾದ ರೂಪವನ್ನು ಕಾಣ್ತಾ ಇದ್ರು, ಆದರೆ ಅದು ತಕ್ಷಣ ಕಣ್ಮರೆಯಾಗ್ತಾ ಇತ್ತು. ಇನ್ನು ಹ್ಯಾಂಡ್ರಿಯಾ, ದೊಡ್ಡ ಮಗಳು, ಆಕೆ ತನ್ನ ಕನಸುಗಳಲ್ಲಿ ಆ ಮನೆಯ ಗೋಡೆಗಳಿಂದ ಒಸರುವಂಥ ರಕ್ತದಂಥ ದ್ರವವನ್ನು ಕಾಣ್ತಾ ಇದ್ಲು. ವಾರೆನ್ ರವರು ಆ ರಾಕ್ಷಸಿ ಶಕ್ತಿಯನ್ನು ಸಂಪೂರ್ಣವಾಗಿ ಓಡಿಸಲಿಲ್ಲ, ಆದರೆ ಆ ಕುಟುಂಬವನ್ನು ಆ ಮನೆಯಿಂದ ರಕ್ಷಣೆ ಮಾಡಿದ್ರು. ಎವರ್ವಿಲ್ನ ಆ ಫಾರ್ಮ್ ಹೌಸ್ ಇಂದಿಗೂ ಕೂಡ ಒಂದು ಶಾಪಗ್ರಸ್ತ ಸ್ಥಳವೆಂದೇ ಉಳಿದಿದೆ. ಸ್ಥಳೀಯರು ಈಗಲೂ ಕೂಡ ಆ ಮನೆಯ ಬಳಿ ಹೋಗಲು ಭಯಪಡುತ್ತಾರೆ ಮತ್ತು ಕೆಲವರು ರಾತ್ರಿಯಲ್ಲಿ ಆ ಮನೆಯ ಕಿಟಕಿಗಳಿಂದ ಕಾಣುವಂಥ ಕಪ್ಪಾದ ರೂಪಗಳನ್ನು ನೋಡಿದ್ದಾರೆ. ಇದೇ ನೈಜ ಕಥೆಯನ್ನು ದ ಕನ್ಜ್ಯೂರಿಂಗ್ ಮೂವಿಯಲ್ಲಿ ರಸವತ್ತಾಗಿ ಚಿತ್ರಿಸಲಾಗಿದೆ.